ಅಂದ್ರೆ ಯಮಗಂಡ ಕಾಲ ಶುರು ಆಗತ್ತೆ ಮೇಡಮ್. ಅದ್ ಬರಕ್ಕಿನ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಮುಂದೆ ಬಾಗ್ಲಿಂದ ಬರ್ದೇನೆ ಹಿಂದ್ಗಡೆ ಬಾಗ್ಲಿಂದ ಯಾಕೆ ಕರ್ಕೊಂಡು ಬಂದ್ರಿ? ಮುಂದೆಯಿಂದ ಬಂದ್ರೆ ಅವ್ರು ಇರ್ತಾರೆ ಮೇಡಮ್ ಅವ್ರೆ. ಯಾರಿದ್ದಾರೆ ಅದಕ್ಕೆ? ಅದು ಅಯ್ಯಯ್ಯೋ, ಈಗ ಹೇಗ್ ಮ್ಯಾನೇಜ್ ಮಾಡೋದು? ರಾಹುಕೇತು ಮೇಡಮ್ ಅವ್ರೆ, ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳ್ಬಾರ್ದು. ಹೌದು ಮೇಡಮ್ ಅವ್ರೆ, ಆ ಕೆಟ್ಟ ದೃಷ್ಟಿ ಬಿದ್ರೆ ಒಳ್ಳೇದಾಗಲ್ಲ. ಅವ್ರ ಮನೆಗ್ ಬರ್ತೀನಿ ಅಂತ ಅಂದಿದ್ರು, ಆದ್ರೆ ನಾವ್ ಹೀಗೆ ಹೋಗ್ತಿದ್ವಿ. ಅವ್ರು ಬರ್ತಿದಾರೇನೋ ಅಮ್ಮ. ಬಂದ್ರೆ ಬರ್ಲಿ ಬಿಡಿ ಅಮ್ಮೋರೆ, ವೇಟ್ ಮಾಡ್ತಾರೆ. ಅಯ್ಯಯ್ಯೋ, ಅಷ್ಟು ದೊಡ್ಡವ್ರನ್ನ ಕಾಯಿಸೋದು ಚೆನ್ನಾಗಿರಲ್ವೇನೋ ಕೇಶವ? ಏನಾದ್ರೂ ಅನ್ಕೋತಾರೇನೋ. ಯು ಡೋಂಟ್ ವೆರಿ ಅಮ್ಮೋರೆ, ಜೈ ಅಂಕಲ್ ತುಂಬಾ ಒಳ್ಳೆಯವರು, ಜೆಂಟಲ್ ಮ್ಯಾನ್. ಆದ್ರೂ ನಾವು ದೇವಸ್ಥಾನದಲ್ಲಿ ಹೆಚ್ಚೋತಿರಲ್ಲ, ಹೀಗ್ ಹೋಗಿ ಹಾಗೆ ಬಂದ್ಬಿಡ್ತೀವಿ. ನಡೀರಿ ನಡೀರಿ, ಬನ್ನಿ ಬನ್ನಿ. ಮೇಡಮ್ ಅವ್ರೆ, ನೀವು ಮುಂದೆ ಹೋಗ್ತಾರಿ, ನಾನು ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಅದಕ್ಕೆ, ಮಾತಾಡಿ. ನೀವು ನಿಲ್ಬಾರ್ದು ಮೇಡಮ್ ಅವ್ರೆ, ನಾವ್ ಹೋಗೋಣ, ಅಮ್ಮ ಬರ್ತಾಳೆ. ಬನ್ನಿ 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 ಮೇಡಮ್ ಅವ್ರೆ, ಬನ್ನಿ ಅಮ್ಮವ್ರೆ, ಬನ್ನಿ ಯಜಮಾನ್ರೆ. ಹಲೋ ಮೇಡಮ್. ಹಲೋ ಮೀನಾಕ್ಷಿ, ಎಲ್ಲಿದ್ಯಾ? ಗಂಗಾ ಮೇಡಮ್ ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ ಮೀನಾಕ್ಷಿ. ನಾವು ನಿಮ್ ಮನೆಗ್ ಬಂದಿದೀವಿ, ನೀವ್ ಎಲ್ಲಿಗೆ ಹೋದ್ರು ಅಂತ ಎಲ್ರು ನಿಮ್ಗೋಸ್ಕರ ಹುಡುಕ್ತಿದ್ದಾರೆ. ನೀವು ಬರ್ತೀರಾ ಅಂತಾನೆ ಏನ್ ಮಾಡ್ಬೇಕು ಗೊತ್ತಾಗ್ದಲೆ ಗಂಗಾ ಮೇಡಮ್ ಅವ್ರನ್ನ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದೆ. ಜೈ ಸರ್ ಗಂಗಾ ಮೇಡಮ್ ಅವ್ರನ್ನ ನೋಡ್ಬಾರ್ದು ಅಂತ ಹೇಳಿದಿರಾ ಅಲ್ವಾ? ನೋಡಿದ್ರೆ ಮಕ್ಳಿಗೆ ಅಪಾಯ ಅಂತ ಹೇಳಿದಿರಲ್ಲ, ಅದಕ್ಕೇನೆ ಹೀಗ್ ಮಾಡ್ದೆ ಮೇಡಮ್. ಸೂಪರ್ ಮೀನಾಕ್ಷಿ, ಮಕ್ಕಳನ್ನ ಕಾಪಾಡ್ದೆ. ಹೇಗೋ ದೇವಸ್ಥಾನದಲ್ಲಿ ಟೈಮ್ ಪಾಸ್ ಮಾಡು, ಅಷ್ಟ್ರಲ್ಲಿ ಜೈನ ಕರ್ಕೊಂಡು ಹೋಗ್ತೀವಿ. ನಾವು ಹೋದ್ಮೇಲೆ ನೀವು ಬನ್ನಿ. ಆಯ್ತು ಮೇಡಮ್. ಸರಿ, ನೀವು ಆ ಕಡೆಯಿಂದ ಹೊರಡ್ತಿದ್ದಂಗೆ ನಂಗೆ ಫೋನ್ ಮಾಡಿ. ಇಡ್ತೀನಿ ಮೇಡಮ್. ಹಾ ಸರಿ ಸರಿ. ಅಮ್ಮ, ರಾಣಿ ಪೆದ್ದ ಆಗಿದ್ರು ಮೀನಾಕ್ಷಿ ಬುದ್ಧಿವಂತನೆ. ಟೆನ್ಷನ್ ತಪ್ತು. ಏನಾಯ್ತು ರಾಣಿ? ನಿಮ್ ಮೀನಾಕ್ಷಿ ಕಾಲ್ ಮಾಡ್ತಿದ್ಯಾ? ಅವಳಿಗೆ ಮಾಡ್ತಿದ್ದೀನಿ ಸರ್. ಇಷ್ಟೊತ್ತು ಎಂಗೇಜ್ ಬರ್ತಿತ್ತು, ಇವಾಗ ಸ್ವಿಚ್ ಅಪ್ ಆಗಿದೆ. ಇದೇನ್ ನಾಣಿ, ಫೋನ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗಿರ್ತಾರೆ? ಜಾನಕಿ ದೇವಿ ಅವರಿಗೆ ಫೋನ್ ಮಾಡು ನಾಣಿ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಮೇಡಮ್. ಅದೇನ್ ನಾಣಿ ಅವ್ರೆ, ನಿಮ್ಮನೇಲೇ ಇರ್ತಾರೆ, ಅವ್ರ ನಂಬರ್ ತಗೊಂಡಿಲ್ವಾ? ಅಂದ್ರೆ ಮೀನಾಕ್ಷಿ ಹತ್ರ ಅವ್ರ ನಂಬರ್ ಇದೆ ಮೇಡಮ್. ನನ್ಗ್ಯಾಕೆ ಅಂತ ನಾನು ತಗೊಂಡಿಲ್ಲ. ಇವರನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಇದೇ ಒಳ್ಳೆ ಸಮಯ. ಅಳಿಮಯ್ಯ, ಅವ್ರು ಬರೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಇಲ್ಲ ಮಾವ, ಅವ್ರು ಬಂದ್ಮೇಲೆ ಹೊಸ ಬಟ್ಟೆ ಕೊಟ್ಟು ಬ್ಲೆಸ್ ಮಾಡಿ ಹೋದ್ರೆ ಚೆನ್ನಾಗಿರತ್ತೆ. ಅದಲ್ಲ ಅಳಿಮಯ್ಯ, ಮೊದಲು ದೇವಸ್ಥಾನಕ್ಕೆ ಹೋಗಿ ಮಕ್ಕಳ ಹೆಸರಲ್ಲಿ ಅರ್ಚನೆ ಅಭಿಷೇಕ ಮಾಡಿಸಿ, ಬಟ್ಟೆನ ಕೂಡ ದೇವರ ಮುಂದೆ ಇಟ್ಟು ತೀರ್ಥ ಪ್ರಸಾದ ಅಕ್ಷತೆ ತಕೊಂಡು ಆಮೇಲೆ ಇಲ್ಲಿಗೆ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಲ್ವಾ? ಮಕ್ಕಳಿಗೆ ದೇವರ ಆಶೀರ್ವಾದ ಕೂಡ ಸಿಗ್ದಾಗತ್ತೆ. ಸರಿಯಾಗಿ ಹೇಳ್ದೆ ಕೃಷ್ಣ, ಹಾಗೆ ಮಾಡೋಣ. ಮೊದಲನೇ ಸಾರಿ ನೀವೊಂದ್ ಒಳ್ಳೆ ವಿಷಯ ಹೇಳಿದ್ರಿ ಅಣ್ಣ. ಗುಡ್ ಥಾಟ್ ಅಂಕಲ್. ಸೂಪರ್ ಐಡಿಯಾ ಸರ್. ಥ್ಯಾಂಕ್ ಯು ಮಾವ, ಒಳ್ಳೆ ಸಜೆಷನ್ ಕೊಟ್ರಿ. ನಾನು ಯಾವಾಗ್ಲೂ ಒಳ್ಳೆ ವಿಷಯ ಹೇಳ್ತೀನಿ ಅಳಿಮಯ್ಯ, ನೀವೇ ನನ್ನನ್ನು ಸರಿಯಾಗಿ ಉಪಯೋಗಿಸ್ತಿಲ್ಲ. ಬೇಗ ನಡೀರಿ. ನಡೀರಿ ಸರ್. ನಿಲ್ಸ್ಬಿಟ್ರಲ್ಲ ಪೌಡ್ರು. ನಿಲ್ಸೋದೆ ನನ್ನ ಪ್ಲಾನು. ರಾಮಕೃಷ್ಣ ಅವರು ರೋಡ್ಗೆ ಅಡ್ಡವಾಗಿ ಕಾರ್ ನಿಲ್ಲಿಸಿದ್ರಲ್ಲ, ಯಾಕೆ ಸರ್? ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶನಾ? ಅದೇನು ಅಂತ ಹೋಗಿ ನೋಡು. ಸರಿ ಸರ್. ಅಬ್ಬಾ, ಏನಾಯ್ತು ಸರ್? ಕಾರ್ ಆಫ್ ಆಗೋಯ್ತು. ಯಾಕೆ ಆಫ್ ಆಯ್ತು? ಅದೇ ನೋಡ್ತಿದೀವಿ ಕಣೋ. ಏನ್ರಿ, ಇಂಜಿನ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ವೈರ್ ಜಾಯಿನ್ ಮಾಡ್ಬೇಕು, ಕಟ್ ಮಾಡ್ತಿದ್ರಲ್ಲ ಯಾಕೆ? ಕೆಲವೊಂದನ್ನು ಜಾಯಿನ್ ಮಾಡಬಾರ್ದು ನಾಣಿ, ಕಟ್ ಮಾಡಬೇಕು, ಆಗ್ಲೇ ಸೇಫ್ ಆಗಿರ್ತೀವಿ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇಂಜಿನ್ ಬಗ್ಗೆ ಕಣೋ. ಹೋಗಿ ಹತ್ರದಲ್ಲಿ ಮೆಕ್ಯಾನಿಕ್ ಇದ್ರೆ ಹೋಗು. ಕರ್ಕೊಂಡ್ ಬಾ. ಏನಾಯ್ತು ಮಾವ? ನಮ್ ಕಾರ್ ಕೆಟ್ಟೋಗಿದೆ ಅಳಿಮಯ್ಯ, ನಾಣಿಗೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡು ಬಾ ಅಂತಿದೀವಿ.
ಇವಾಗ ನಾವು ಹೋಗ್ತಾ ಇರೋ ಕೆಲ್ಸ ಏನು, ನೀನ್ ನಾಣಿಗ್ ಹೇಳ್ತಾ ಇರೋ ಕೆಲ್ಸ ಏನು ಕೃಷ್ಣ? ಕಾರ್ ಹಾಳಾದ್ರೆ ನಾವೇನ್ ಮಾಡೋದಜ್ಜಿ? ಹಾಳಾಯ್ತಾ ಹಾಳ್ ಮಾಡಿದ್ರಾ? ಏನ್ ತಂಗಿಯಮ್ಮ ನಿನ್ ಉದ್ದೇಶ? ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ. ಪ್ರತಿ ಸಾರಿ ಅಡ್ಡಿ ಮಾಡ್ತಾ ಇದ್ದೀರಾ. ಇವಾಗ್ಲೂನು ನಾವು ದೇವಸ್ಥಾನಕ್ಕೆ ಹೋಗ್ದಾಗೆ ಮಾಡ್ತಿದ್ದೀರಾ. ದೇವಸ್ಥಾನಕ್ಕೆ ಹೋದ್ರೆ ಪುಣ್ಯ ಬರುತ್ತೆ ಹೊರತು ನಿಮ್ಮನ್ ತಡೆದ್ರೆ ನಮ್ಗೇನ್ ಬರುತ್ತಮ್ಮ? ಕಾರ್ ರೆಡಿ ಮಾಡಿಸ್ಕೊಂಡು ಬನ್ನಿ ಅತ್ತೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಏನು ನಮ್ಮನ್ನು ಬಿಟ್ಟು ಹೋಗ್ತೀಯ ಅಳಿಮಯ್ಯ? ನಮಗೆ ಅನ್ಯಾಯ ಮಾಡ್ತೀಯಾ? ಸರ್, ನೀವು ಕಾಡಲ್ಲೇನಿಲ್ಲ, ಸಿಟಿಲೇ ಇದ್ದೀರಾ. ಫೋನ್ ಮಾಡಿದ್ರೆ ಮೆಕ್ಯಾನಿಕ್ ಬರ್ತಾನೆ, ಕಾರ್ ರಿಪೇರಿ ಮಾಡ್ತಾನೆ. ಅಷ್ಟು ಮಾತ್ರಕ್ಕೆ ನಮ್ಮನ್ ಬಿಟ್ಟು ಹೋಗ್ಬಿಡ್ತೀರಾ ನೀವು? ಇವಾಗೇನು, ನೀವು ಕೂಡ ನಮ್ಮ ಜೊತೆ ಬರಬೇಕು ಅಷ್ಟೇ ಅಲ್ವಾ? ಬನ್ನಿ. ಎಲ್ರು ಹೇಗೆ ಹೋಗೋದು ಅಳಿಮಯ್ಯ? ಸುಮ್ಮನೆ ಬನ್ನಿ ಮಾವ. ಹೇಗೆ ಅಂತ ಕೇಳಿದ್ದಕ್ಕೆ ಹೀಗ್ ಕರ್ಕೊಂಡು ಹೋಗ್ತಿದ್ಯಾ ಅಳಿಮಯ್ಯ? ಡಿಕ್ಕಿಲಿಡೋ ಲಗೇಜ್ ತರ ಚೆನ್ನಾಗಿದ್ದೀರಾ ನೀವಿಬ್ರು. ಮನೆ ಅಳಿಯ ಅನ್ನೋ ಗೌರವ ಕೂಡ ಇಲ್ದೇನೆ ಹಿಂದೆ ಕೂರಿಸ್ತೀರಾ. ಮೊದ್ಲೇ BP ಇರೋ ವ್ಯಕ್ತಿ ಏನಾದ್ರೂ ಆದ್ರೆ? ಹೌದು, ನನ್ಗೇನಾದ್ರು ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಪ್ರಾಣ ಅಂದ್ರೆ ಲೆಕ್ಕ ಇಲ್ವಾ ನಿಮ್ಗೆ? ಹಾಗ್ ಕಿರ್ಚ್ಬೇಡ ರಾಮಕೃಷ್ಣ, ಇಲ್ಲಾಂದ್ರೆ ನನ್ಗಿಂತ ಮುಂಚೆ ಹೋಗ್ಬಿಡ್ತೀಯ. ಹಾಗನ್ಬೇಡಿ ಅಜ್ಜಿ, ತಥಾಸ್ತು ದೇವತೆಗಳಿರ್ತಾರೆ. ಅಣ್ಣ ಹೋದ್ರೂ ಹೋಗ್ಬಿಡ್ತಾರೆ. ಅಯ್ಯೋ